ಚಂಪಾ ಅವರು. ನೆಕ್ಸ್ಟ್, ಲಂಚ ತಗೊಂಡೆ ಹಿಡಿದ್ರು, ಲಂಚ ತಗೊಂಡೆ ಹಿಡಿದ್ರು, ಕೊಟ್ಟೆ ಬಿಟ್ರು. ನೋಡ್ರಿ ಒಂದೊಂದಲ್ಲೇ. ನೆಕ್ಸ್ಟ್, ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಗಾಂಧಿ ತಾತ. ಹೌದಾ? ಅಲ್ಲ, ಬೇಕಾದಷ್ಟು ಮಂದಿ ಅದಾರ, ಆದ್ರೆ ಮಹಾತ್ಮನ ಹೆಸರು ನಮಗೆ ಪ್ರಮುಖ. ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಗಾಂಧಿ ತಾತ. ಅದಕ್ಕೆ ಏನು ಇವತ್ತಿಗೂ ಸ್ವತಂತ್ರ ಭಾರತದ ಎಲ್ಲ ಆಫೀಸುಗಳಲ್ಲೂ ತಾ 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 ತಾ. ಹೌದಾ? ಎಲ್ಲ ಊರಿನ ಎಲ್ಲ ಸರ್ಕಲ್ಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಹೌದ್ರೆ? ಗಾಂಧಿ ಚೌಕ್ ಎಲ್ಲ ಊರಾಗಿರ್ತಾವೆ. ಎಲ್ಲ ಊರಿನ ಎಲ್ಲ ಸರ್ಕಲ್ಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ. ಚಪ್ಪಾಳೆ. ಹಾ, ಈಗ ಸ್ವಲ್ಪ ನಿಮ್ಮ ವಯಸ್ಸಿಗೆ ತಕ್ಕಂಥ ಪ್ರೇಮದ ಕೆಲವು ಲೈನ್ಗಳನ್ನ ಹೇಳ್ತೇನೆ. ಮದುವೆ ಆಗ್ಲಾರ್ದವ್ರು ಎಷ್ಟು ಜನ ಇದ್ದೀರಿ? ಆಗಿಲ್ಲ ನಿಮ್ದು ಯಾರ್ದು? ಆಗಿಲ್ಲದಲ್ಲ? ಹಾ, ಆಗ್ಲಾರ್ದವ್ರ ಕೈ ಎತ್ತಬೇಡ್ರಿ, ನಿಮ್ಮ ಮಕ್ಕ ನೋಡಿದ್ರೆ ಗೊತ್ತಾಗ್ಬಿಡ್ತ. ಎಲ್ಲ ಊರಿನೆಲ್ಲ ನನ್ನ ಒಳ ಕೆನ್ನೆ ಸೇಬು. ನೀವೆಲ್ಲ ಕವನ ಬರೆದ್ರೆ ಹಿಂಗೆ ಬರೀತೀರಿ. ನನ್ನ ಒಳ ಕೆನ್ನೆ ಸೇಬು, ಮೊಡವೆಗಳಾದದ್ದರಿಂದ ಸೀತಾಫಲ. ಈಕೆ ಓಕೆ. ನೋಡ್ರಿ ಒಂದೊಂದಲ್ಲ ಏನು, ನೀವು ಭಾಳ ದೊಡ್ಡ ದೊಡ್ಡ ನಮ್ಮಂಗ ಬೆಳತನ ಕಾದಂಬರಿ ಅಂತ ನಾ ಹೇಳಂಗಿಲ್ಲ. ಈಕೆ ಓಕೆ, ಆಕೆ ಜೋಕೆ. ನೋಡ್ರಿ ಇಷ್ಟೇ. ಲಕ್ಷ್ಮಣ ಗೆರಿ ಎಳೆದ, ರಾಮಾಯಣಕ್ಕೆ ಹೋಗ್ರಿ. ಲಕ್ಷ್ಮಣ ಗೆರಿ ಎಳೆದ, ಹೌದಲ್ಲ? ಅತ್ತಿಗೆ ನೀನು ಇದನ್ನ ದಾಟಿ ಹೋಗ್ಬೇಡವ. ಲಕ್ಷ್ಮಣ ಗೆರಿ ಎಳೆದ, ಆದ್ರೆ ರಾವಣ ಆಮೇಲೆ ಬಂದು ಆಕಿಗೆ ಲೈನ್ ಹೊಡೆದ. ಚಂಪಾರು ಹಾಸ್ಯದ ಮುಖಾಂತರ ರಾಮಾಯಣವನ್ನು ತಿಳಿಸುವಂತ ಪರಿ. ನೀವೆಲ್ಲ ಟೂರು ಟ್ರಿಪ್ಗೆ ಹೋಗ್ತಿರ್ತೀರಲ್ಲ? ಹೋಗ್ತಿರ್ತೀರ ಎಲ್ಲಾದ್ರೂ? ಇಡೀ ಆಫೀಸ್ನವ್ರು ಅವಾಗ ಕಾಲೇಜಿಗೆ ಹೋಗ್ತಿದ್ರು. ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಪ್ರತಿ ವರ್ಷ ಕಾಲೇಜು ಹುಡುಗ ಹುಡುಗಿಯರನ್ನು ಗೋವಾ ತೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಕಾಲೇಜು ಹುಡುಗಿಯರನ್ನು ಯಾವಾಗಲೂ ಗೋವಾ ತೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಏಕಿರಬಹುದು ಸರ್ ಅಂತ ಒಬ್ಬ ನಿಮ್ಮಂತವ ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿ ಅವ್ರನ್ನ ಪ್ರಶ್ನೆ ಕೇಳಿದ್ರು. ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಕಾಲೇಜಿನ ಹುಡುಗಿಯರನ್ನೆಲ್ಲ ಗೋವಾ ತೀರಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗುತ್ತಾರೆ, ಏಕಿರಬಹುದು. ಇಷ್ಟು ಉದ್ದ ಅವ ಕೇಳಿದ್ರೆ ಅವರು ಒಂದಲ್ಲ ಇನ್ನ ಹೇಳಿದ್ರು, ತೀರದ ಆಸೆ. ಭರತನಾಟ್ಯ, ಕ್ಯಾಬ್ರೆ ನಾಟ್ಯ ಯಾವುದು ಶ್ರೇಷ್ಠ? ಭರತನಾಟ್ಯ, ಕ್ಯಾಬ್ರೆ ನಾಟ್ಯ ಯಾವುದು ಶ್ರೇಷ್ಠ? ಭರತನಾಟ್ಯ ಕಲಿಯುವುದು ಕಷ್ಟ, ಹೌದಾ? ಭರತನಾಟ್ಯ ಕಲಿಯುವುದು ಕಷ್ಟ, ಕ್ಯಾಬ್ರೆ ನಾಟ್ಯ ಮರೆಯುವುದು ಕಷ್ಟ. ನೆಕ್ಸ್ಟ್, ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡನಯ್ಯ ಎನ್ನುತ್ತಿದ್ದಳು ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡನಯ್ಯ ಎನ್ನುತ್ತಿದ್ದಳು ಅಕ್ಕ ಮಹಾದೇವಿ. ಚೆನ್ನಾಗಿರುವವರೆಲ್ಲ ನಮ್ಮ ಗಂಡರಯ್ಯ ಎನ್ನುತ್ತಿದ್ದಾಳೆ ನಮ್ಮ ಮನೆಯ ಮೂದೇವಿ. ನೋಡ್ರಿ ಹೇಗಿದೆ ಒಂದೊಂದೇ ಲೈನ್ನಲ್ಲಿ ಸ್ನೇಹಿತರೆ. ಹೀಗೆ ಓದ್ತಾ ನಿಮ್ಮ ಕನ್ನಡ ಅಭಿರುಚಿಯನ್ನು ಹೆಚ್ಚಿಸಬೇಕು ಅನ್ನೋದು ನನ್ನ ಉದ್ದೇಶ. ನೆಕ್ಸ್ಟು, ನಾವಿದುವರೆಗೂ ಹೋಗಿ ಬರ್ತಿರ್ತಕ್ಕಂತಹ ಊರುಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅನಾದ ಅನುಭವಗಳು, ಕನ್ನಡ ಭಾಷೆ ನನಗೆ ಭಾಳ ಸಂತೋಷ ಆಯಿತು ಅವ್ರ ನಿರೂಪಣೆ ಕೇಳಿ. ಎಲ್ಲೆಲ್ಲೂ ಒಂದೊಂದು ತಪ್ಪಿಲ್ಲ. ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಲ್ಪ ಜನ ಈಗ ಯಾರ ಹೆಣ್ಮಕ್ಳನ್ನ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ, ಸಹಜ. ಹಂಗೆ ಪರಿಚಯ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಬಂದು ಆಯ್ಕೆ ಸ್ಟೇಜ್ ಮೇಲೆ ಕುಂದಿರ್ಸಿದ್ರು. ಅವ್ರ ಜೊತೆ ಎಲ್ಲ ಕೌನ್ಸಿಲರು, ಪಂಚಾಯಿತಿ ಮೆಂಬರು ಕುಂತರು. ಪರಿಚಯ ಭಾಷಣ ಶುರು ಮಾಡ್ತಾರೆ. ಇಲ್ಲ, ಇವತ್ತೆಲ್ಲ ಸದಸ್ಯರು ಆರಿಸಿ ಬಂದಾರ, ಆದರೆ ನಮ್ಮ ಅಧ್ಯಕ್ಷನಾಗಿರ್ತಕ್ಕಂಥ ಡ್ಯಾಶ್ ಡ್ಯಾಶ್ ಇಂಥ ಹುಲಿಯಮ್ಮೋ ಪಾರಮ್ಮನೋ ಅವರು ಒಲ್ಲೆ ಅಂದ್ರೆ ಕಾರ್ಯಕ್ರಮಕ್ಕೆ ಬರೋಕೆ ಭಾಳ ಸಂಕೋಚಿಸಿದೆ ಹೆಣ್ಮಗಳು. ನಾವಲ್ಲೇ ಮ್ಯಾಕ್ ಕುಂದ್ರಂಗಿಲ್ಲ ಅಂದರು. ಆದ್ರೆ ಹೋದವ್ರು ನಾವು 10 ಮಂದಿ ಬಿಡಲಿಲ್ಲ, ಬಲಾತ್ಕಾರ ಮಾಡಿ ಆಕಿನ ಕರ್ಕೊಂಡು. ಏನು ತಿಳ್ಕೊಬೇಕ್ರಿ, ನಾವು ಗೊತ್ತಿರೋ ಶಬ್ದ ಅದು ಒಂದ
ಬಲವಂತ, ಪ್ರೇಮದಿಂದ ಅನ್ಬೋದಾಗಿತ್ತವ, ಕೈ ಮುಗಿದು ಬೇಡಿಕೊಂಡ್ವಿ ಎಲ್ಲ ಬಿಟ್ರಿ ಅವು ಒಂದ ನೆನಪಿರ್ತಾವ. ಕೆಟ್ಟ ಶಬ್ದ ಬಲ ಜಲ್ದಿ ನೆನಪಿಟ್ಕೊಂತೀವಿ ನಾವು, ಹೌದಾ? ಅದಕ್ಕೆ ಯಾವ ಶಬ್ದ ಏನು, ಈ ಉತ್ತರ ಕನ್ನಡದ ಭಾಳ ಮಂದಿ ಬೇರೆಯವರಿಗೆ ನಾ ಇನ್ನೊಂದು ಜೋಕ್ ಹೇಳಿದ್ರೆ ತಿಳಿಯಂಗಿಲ್ಲ, ಅದಕ್ಕೆ ಅದನ್ನು ಹೇಳಂಗಿಲ್ಲ ಇಲ್ಲಿ. ಈಗ ನೀವೆಲ್ಲ ಎಷ್ಟೆಷ್ಟು ಊರು ಅಡ್ಡಾಡಿ ಬಂದಿರೋ ಗೊತ್ತಿಲ್ಲ ಸ್ನೇಹಿತರೆ ನನಗೆ. ನಾವು ಅಡ್ಡಾಡಿದಂಥ ಊರುಗಳು ಹೇಳ್ತೀವಿ. ನಾನು ಇದುವರೆಗೂ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ 4,000 ಅಂತ ಹೇಳಿದ್ವಿ. ಎಷ್ಟು ಮಜಾದ ಊರು ಅಂದ್ರೆ, ನೀವು ಬರೀ ಬೆಂಗಳೂರು, ಮೈಸೂರು, ಮತ್ತೆ ಶ್ರೀರಂಗಪಟ್ಟಣ, ಹೈದ್ರಾಬಾದ್, ಮುಂಬೈ, ಇಷ್ಟ ಮೂಲೆ ಕರ್ನಾಟಕದಂಥ ವಿಶಾಲವಾಗಿರ್ತಕ್ಕಂಥ ರಾಜ್ಯ ಇನ್ನೊಂದಿಲ್ಲ. ಬರೀ ಪ್ರಚಾರ ಮಾಡ್ತಾರವ್ರು. ಎಷ್ಟು ಹಳ್ಳಿ ಅದಾವ್ರಿ ಇದ್ರಾಗ. ವಿಚಿತ್ರವಾಗಿರ್ತಕ್ಕಂಥ ಹಳ್ಳಿ, ವಿಚಿತ್ರವಾಗಿರ್ತಕ್ಕಂಥ ಹೆಸರುಗಳು. ಬಸ್ ಟಿಕೆಟ್ ಏರಿದಾಗ ಬೆಂಗಳೂರು ಕಂಡಕ್ಟರ್ ಕೇಳಿದೆ, ಎಲ್ಲಿಗೆ? ತಿಂತೀನಿ. ಬಸ್ ಚೆನ್ನಾಗಿ ತಿನ್ನಬಾರ್ದು, ಕೆಳಗೆ ತಿಂದ್ವಾ? ಎಲ್ಲಿ ಅದ ತಿಂತೀನಿ? ಲಿಂಗಸ್ಗೂರು ತಾಲೂಕಿನಲ್ಲ, ತಿಂತಿಣಿ ಮೌನೇಶ್ವರ ಅಂತ ಒಬ್ಬ ಸಂತರಾಗಿ ಹೋದ್ರಲ್ಲಿ, ಆ ಊರ ಹೆಸರು ತಿಂತೀನಿ. ಆದ್ರೆ ಅಲ್ಲಿ ತಿಂತೀನಿ ಏನಂದ್ರೆ, ನೀವು ಈಗ ಹೆಂಗೆ ವಾಟರ್ ಬ್ಯಾಗ್ ಹಾಕೊಂತೀರೋ ಹಂಗೆ ಒಂದು ರೌಂಡ್ ಅಂದು ಮ್ಯಾಗ ಹೂಜಿ ಅಂತದ್ದು ಒಂದು ಇರ್ತೈತಿ ರೀ, ಅದಕ್ಕೆ ತಿಂತೀನಿ ಅಂತ ಕರೀತಾರೆ. ಅದನ್ನು ಸದಾ ಹಾಕೊಂಡು ಒಬ್ಬ ಶರಣರಲ್ಲಿ ಇದ್ರು. ತಿಂತಿಣಿ ಒಳಗೆ ನೀರು ತೆಗೆದು ಅವ್ರು ಪ್ರೋಕ್ಷಣೆ ಮಾಡ್ತಿದ್ದ ಜನರಿಗೆ ಅವರು ಕುಡಿತಿದ್ರು. ಅದಕ್ಕೆ ಆ ಊರಿಗೆ ತಿಂತಿಣಿ ಅಂತಲೇ ಹೆಸರು ಬಂತು. ತಿಂತಿಣಿ ಮೌನೇಶ ಅಂತ ಆ ಊರ ಹೆಸರು ತಿಂತಿಣಿ. ಇದು ತಿಂತೀನಿ ಅಂತ. ಎರಡನೇದು, ನಿಂದೆಲ್ಲಿಗೆಪ್ಪ ಅಂತ ಕಂಡಕ್ಟರ್. ಕುಡಿತೀನಿ ಅಂದವ. ಏನ್ಲಿ ಅವ ತಿಂತಾನ, ನೀನು ಕುಡಿತೀನಿ? ಏನು ಬಸ್ ಮಾಡಿರ, ನೀನು ಬಾರ್ ಮಾಡಿರಲಿ? ಕುಡಿತೀನಿ ಅಂತ ಊರೈತೆ. ಎಲ್ಲೇ? ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತೀನಿ. ನೋಡ್ರಿ ಎಷ್ಟು ಚಂದ. ನೆಕ್ಸ್ಟ್ ಹುಡುಗಿ ಊರ ಹೆಸರು ಗೊತ್ತಾ ಯಾರಿಗಾದ್ರೆ? ಎಲ್ಲಿ ಅದಂತ? ಹುಮನಾಬಾದ್ ತಾಲೂಕು. ಹುಡುಗಿ ಇರ್ಲಿ ಬೇಡ ಅನ್ನಂಗಲ್ಲ. ಹುಡುಗಿಯಾರ್ರಿ 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 ಅಂದ್ಗಳೇ ಬರೀ ಹುಡುಗಿಯರ ಹತ್ಬೇಕಂತಿಲ್ಲವ, ಮುದುಕಿಯರು ಹತ್ತ. ಇವು ಕೂತು ಬೆಂಗಳೂರವ್ರವ್ರೆ ಹುಡುಗಿನ ಕರಿತಾ ಇದ್ದೀರಿ ನೀವು, ಮುದುಕಿ ಬಂದಿರಲ್ಲ. ಆ ಊರ ಹೆಸರು ಹುಡುಗಿ. ಬಸ್ ಹೋಗ್ಬಿಡ್ತು. ಬಸ್ ಹೋದ್ಮೇಲೆ ಆ ಜಾಗಕ್ಕೆ ಒಂದು ಟೆಂಪೋ ಟ್ರ್ಯಾಕ್ಸ್ ಬಂದು ನಿಂದಿರ್ತೈತಿ. ಅವರು ಚಾರ್ಜ್ ಸಮೇತ ಕೂಗ್ತಿರ್ತಾರೆ. ಹುಡುಗಿಗೆ ಎಷ್ಟು ಚಾರ್ಜ್ ಆಗುತ್ತೆ? ಏನ್ ಕೂಗಿದೆ? 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಲಗ್ನ ಆಗ್ಲಾರ ನಿಂತ ಬಿಟ್ಟಿರ್ತಾವ ಬಸ್ ಸ್ಟ್ಯಾಂಡ್. ಅಪ್ಪ, ನಮ್ಮ ಮನ್ಯಾಗ 5-6 ಜನ ಅಣ್ಣ ತಮ್ಮಂದ್ರಲ್ಲಿ 10 ರೂಪಾಯಿ ಒಂದು ಹುಡುಗಿ ಅಂತ. ಅವ ಒಂದು 10 ಹುಡುಗಿ ಕೊಡೋ ಅಪ್ಪ ನಾವು. ನೆಕ್ಸ್ಟ್ ಜನಿವಾರ ಊರ ಹೆಸರು. ಮಲ್ನಾಡಿನಲ್ಲಿದೆ, ಇಲ್ಲಿ ಮಲ್ನಾಡು ಜನ ಭಾಳ ಇದೆ. ಜನಿವಾರ ಅಂತ ಊರ ಹೆಸರು. ಜನಿವಾರ ಬಂಧುಗಳೇ, ಜನಿವಾರದವ್ರೇರಿ ಜನಿವಾರದವ್ರೇರಿ ಅಂತ ಓಸು ಮಂದಿ ಬ್ರಾಹ್ಮಣರು ಕೇಳ ನೋಡ್ತಾರ ಅವ್ರ ಊರಲ್ಲಿ. ನಮ್ಮ ಊರಲ್ರಿ, ಊರ ಹೆಸರು ಜನಿವಾರ ರೀ, ಜನಿವಾರ ಹಾಕೊಂಡವ್ರದಲ್ಲ, ಮ್ಯಾಗ ಬರ್ರಿ ಅಂತ ಮ್ಯಾಗ ಮತ್ತೆ ಕರೀತಾರೆ. ಇನ್ನೊಂದು ಊರು ಐತೆ, ಮದುವೆ ದಂಡ್ರಿ. 120 ಮಂದಿ ಮದುವೆ ಮಾಡಿಕೊಂಡು ಅಷ್ಟು ಟಿಕೆಟ್ ರಿಸರ್ವ್ ಮಾಡಿಸಿ ಆ ಬಸ್ ಹತ್ತಿದ್ರು. ಕಂಡಕ್ಟರ್ ಕೋಕತ್ತೆ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ, ಶಿವನ ಪಾದ. ಊರ ಹೆಸರು ಶಿವನ ಪಾದ ರೀ, ಮದುವೆ ಮಾಡಿಕೊಂಡವ ಶಿವನ ಪಾದ ಕಳಿಸ್ತೀನಿ ಬರ್ರಿ ಅಂತ ಹೆಂಗ್ ಸಾಧ್ಯ? ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರು ಐತೆ. ಪ್ರಧಾನಿ ಅಂದ್ರೆ ಮೋದಿ ಅಂತೀವಿ ನಾವು. ಪ್ರಧಾನಿ ಅಂತ ಒಂದು ಊರಿದೆ. ಕಿಡಿಗೇಡಿ ಅಂತ ಒಂದು ಊರು ಐತೆ. ಉಂಡಿ ಅಂತ ಒಂದು ಊರು ಐತೆ. ಮಂಕಿ ಅಂತ ಒಂದು ಊರು ಐತೆ. ಇನ್ನೊಂದು ಊರು ಐತೆ ಮುಂಡೇವು. ಮುಂಡೆ ಬ್ಯಾರ್ರಿ ಮುಂಡೆ ಬ್ಯಾರ್ರಿ ಮುಂಡೆ ಬ್ಯಾರ್ರಿ ಅಂದ್ರೆ ಅವ್ರು ಹೇಳ್ಬಿಡ್ತಾರೆ. ಇನ್ನೆಷ್ಟು ಚಂದ ಮುಂದೆ ನಮ್ಮ ಗುಲ್ಬರ್ಗ ಸುತ್ತಮುತ್ತ. ಬಂದಾಳ ಊರ ಹೆಸರು. ಬಂದಾಳ, ಕರ್ದಾಳ, ಬಂದಾಳ, ಕರ್ದಾಳ, ಹಡದಾಳ, ಪಡ್ದಾಳ, ಬಡ್ದಾಳ. ಓಸು ಬೈಗಳೊಳಗೆ ಆ ಊರುಗಳವ ಸ್ನೇಹಿತರೆ, ವಿಶೇಷ. ನೆಕ್ಸ್ಟ್ ಇನ್ನು ನಾನು ಇದಕ್ಕೆ ಬರ್ತೇನೆ. ಪರಾರಿ ಅಂತ ಒಂದು ಊರು ಐತಿ. ಪರಾರಿ ಗೊತ್ತಾ ನಿಮಗೆ ಊರು? ಕಾಣಕೋಣ ಅಂತ ಒಂದು ಊರ ಹೆಸರು ಐತಿ. ಎಲ್ಲಿ ಐತಿ? ನಾವು ಅದು ಬರ್ಕೊಂಡಾಗಲಿ ಬರೀ ಕಾಣಕೋಣ ಹೇಳ್ರಿ ಅಂತ ಯಾರೋ ಅಂದ್ರೆ ಹೇಳಿದೆ. ಬರೀ ಕರ್ನಾಟಕಲ್ಲಿ ಇಂಗ್ಲೆಂಡ್ನಾಗ ಸಹಿತ ಬೈಗಳ ಹೆಸರು ಊರದವಂತ್ರಿ. ಯಾವುದು? ಬೀಚ್. ಇಂಗ್ಲೆಂಡ್ನಾಗ ಐತಿ ಬೀಚ್ ಅನ್ನೋ ಊರು. ಇವು ಬೀಚ್ ಅಂತಾರ ನಂಗೆ. ಬೋರಿಂಗ್ ಅಂತ ಒಂದು ಊರು ಐತಂತ್ರಿ. ಬೋರಿಂಗ್ ಯಾರ್ರಿ ಬೋರಿಂಗ್ ಯಾರ್ರಿ ಅಂತ ಒಂದು 4-5 ಮಂದಿ ಸಾಹಿತಿಗಳಿಗೆ ಕೆಳಗಿಳಿದ್ರು ಪಾಪ. ಇನ್ನೊಂದು ಊರು ಐತಿ ಡಲ್. ಡಲ್ ಯಾರು ಡಲ್ ಯಾರು ಡಲ್ ಯಾರು? ಇವೆಲ್ಲ ಇಂಗ್ಲೆಂಡ್ನಾಗ ಅದಾವ, ಬರೀ ನಮ್ಮ ಊರಾಗ ಅಂತಲ್ಲ, ಅಲ್ಲಿನೂ ಸಹಿತ ಅದಾವ ಅಂತ. ಇನ್ನೊಂದು ಊರು ಲೌಡಿ. ಏನ್ ಮಾಡ್ತೀರಿ? ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಟಿಕೆಟ್ ತೆಗಿಸ್ತಾರೆ ಪಾಪ ಹೆಣ್ಮಕ್ಳು. ಏನ್ ಮಾಡ್ತಾರೆ? ಊರ ಹೆಸರ ಅಂತ. ಉತ್ತರ
ಪ್ರದೇಶದ ಒಂದು ಊರ ಹೆಸರಂತೂ ಅನಾಹುತ. ಅವ ಕೈ ಮುಗಿದು ಮೋದಿಯವ್ರನ್ನ ಬೇಡ್ಕೊಳಕತ್ತಾನ, ಮೋದಿ ಅವರ ಎಲ್ಲಾ ಊರ ಹೆಸರು ಚೇಂಜ್ ಮಾಡಿ ಚೊಲೋ ಬಿಟ್ಟಿರಿ, ನಮ್ಮ ಊರ ಹೆಸರು ಚೇಂಜ್ ಮಾಡ್ರಿ. ಏನಪ್ಪ ನಿಮ್ಮ ಊರ ಹೆಸರು? ಬೋಸುಡಿರಿ ಅಂದ. ಬೋಸುಡಿ ಏನಾಮ ಕ್ಯಾ ಇಲ್ಲ, ಬೋಸುಡಿ ಊರ ಹೆಸರು ಬೋಸುಡಿ ಏನಂತ ಅಲ್ಲಿ ಭಾಷೆದಾಗ. ಎಷ್ಟು ಕಷ್ಟ ಅದು ಅನ್ನೋದು ಕರೆಯೋದು. ಟಿಕೆಟ್ ಹೋಗ್ಬೇಕಂದ್ರ ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್ ಅಂತ ಊರು ಬಂದ ಗಟ್ಟಲೆ ಬೋಸುಡಿ ವಾಲ ಹೋದ್ರು, ಬೋಸುಡಿ ವಾಲ ಹೋದ್ರು. ಎಷ್ಟು ಜಗತ್ತು ವಿಶಾಲ ಐತಿ, ಬರೇ ವಿಶಾಲ ಐತೆ, ಇಷ್ಟು ಸ್ಕ್ವೇರ್ ಫೀಟ್ ಐತಿ ಅಂತ ಲೆಕ್ಕ ಹಾಕ್ತಿವಾಗ್ಲಿ ಅಲ್ಲಿನ ನಾಗರಿಕತೆ, ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿಯನ್ನು ನಾವು ಅರಿತಿಲ್ಲ. ಅದಕ್ಕೆ ಯಾವ ಹೆಸರು ಬಂತಾವು? ಹಂಪೆ ಎಲ್ಲರಿಗೂ ಫೇಮಸ್. ಹೌದಾ? ಮುದೇನೂರು ಅಂದ್ರೆ ಬರೀ ಮುದುಕರದಾರ ಅಂತ ಅರ್ಥೇನಲ್ಲಿ ಇಲ್ಲ. ಅದಕ್ಕೆ ನಿಮ್ಗೆಲ್ಲ ನಾ ಹೇಳೋದು ಏನಪ್ಪ ಅಂದ್ರೆ, ದಯವಿಟ್ಟು ಬಿಡುವಿನ ವೇಳೆಯಲ್ಲಿ ನಿಮ್ಮ ಪುಸ್ತಕ ತಗೊಂಡು ಅಡ್ಡಾಡ್ಬೇಡ್ರಿ, ನೋಡ್ರಿ. ಟ್ರಿಪ್ ಹೋಗ್ತೀವಿ ಗಂಡ ಹೆಂಡತಿ ಮಕ್ಕಳೆಲ್ಲ, ಅಲ್ಲೂ ಸಹಿತ